ನಮ್ಮ ಅಜ್ಜಿ ಬೈದಳು, ಆದ್ರೆ ಈಸ್ ನಾನು ಕಲಿ ಅಂತೇಳಿ ಬೈದಳು. ಬಟ್ ನಾನು ಕಲಿಯೋಕೆ ರೇಗೂರು ಮಣ್ಣು ಅಂತಾರ, ಕಪ್ಪು ಮಣ್ಣು. ಹಾಯ್ ಹಲೋ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಈ ಒಂದು ವಿಡಿಯೋಗೆ ತಮ್ಮೆಲ್ಲರಿಗೂ ಆತ್ಮೀಯದಂಥ ಸ್ವಾಗತ ಸುಸ್ವಾಗತ. ಇವತ್ತಿನ ಒಂದು ವ್ಲಾಗ್ ಒಳಗೆ ನಾನು ನಮ್ಮ ಹೊಲವನ್ನು ತೋರಿಸ್ತಾ ಇದ್ದೀನಿ ಸ್ನೇಹಿತರೆ. ಯಾವ ಒಂದು ಕೃಷಿಯನ್ನು ಮಾಡಿದ್ವಿ, ಯಾವ ಒಂದು ಬೆಳೆಯನ್ನು ನಾವು ನಮ್ಮ ಹೊಲದಲ್ಲಿ ಮಾಡಿದ್ವಿ ಅಂತೇಳಿ ಈ ಒಂದು ವಿಡಿಯೋದಲ್ಲಿ ನಿಮ್ಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಬನ್ನಿ ನೋಡೋಣ ನಮ್ಮ ಹೊಲವನ್ನು. ಸೊ ಇದು ನೋಡಿ ಫ್ರೆಂಡ್ಸ್, ನಮ್ಮ ಹೊಲ. ಇದು ನಮ್ಮ ಹೊಲದ ದಾರಿ. ಸೊ ವೆಲ್ಕಮ್ ಸ್ನೇಹಿತರೆ, ನಮ್ಮ ಹೊಲಕ್ಕೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಇದು ಹತ್ತಿ ಬೆಳೆ ಸ್ನೇಹಿತರೆ. ನಾವು ಮಾಡಿರ್ತಕ್ಕಂಥ ಇದು ಒಂದು ಕೃಷಿ ಹತ್ತಿ ಅದೆಲ್ಲ ಸರಿಯಾಗಿದೆ ಸ್ನೇಹಿತರೆ, ಚೆನ್ನಾಗಿದೆ. ಸೊ ಇದು ಫ್ರೆಂಡ್ಸ್ ನಮ್ಮ ಹೊಲ, ಮತ್ತು ಆ ಕಡೆ ಕಾಣೋದು ನಮ್ಮ ಹೊಲ ಸ್ನೇಹಿತರೆ. ಅದು ಮತ್ತು ಇದು ಕಾಣ್ತಾರೆ, ಇದು ಟೋಟಲಿ ಇದು 3 ಎಕರೆ ಇದೆ ಸ್ನೇಹಿತರೆ. ನಮ್ಮ ಅಪ್ಪನ ಹೆಸರಲ್ಲಿ ಇಲ್ಲಿ ಇರೋದು 9 ಎಕರೆ ಸ್ನೇಹಿತರೆ. 9 ಎಕರೆ ಇದು ಸಂಬಂಧ ಏನಪ್ಪ ಅಂತಂದ್ರೆ, ನಮ್ಮ ಒಂದು ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಯಿತು ಸ್ನೇಹಿತರೆ. ಅದು ಆ್ಯಕ್ಚುಲಿ 3 ಅಣ್ಣ ತಮ್ಮದವ್ರು ಅದಾರಲ್ಲ, ನಮ್ಮ ಕಾಕದವರು, ನಮ್ಮ ದಡಪ್ಪದವರು. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? BJP ಸರ್ಕಾರದಾಗ ಏನೈತಪ್ಪ ಅಂತಂದ್ರೆ, ಅದು ರೇಷನ್ ಕಾರ್ಡ್ ರದ್ದಾಯಿತು. 7 ಎಕರೆಕ್ಕಿಂತ ಜಾಸ್ತಿ ಹೊಲ ಇದ್ದರೆ ಕಾರ್ಡ್ ಕ್ಯಾನ್ಸಲ್ ಅಥವಾ BPL ಅಂತೇಳಿ ಈಗ ಅಕ್ಕಿ ಹೋಗಿಲ್ಲ, ರೇಷನೂ ಇಲ್ಲ, ಏನೂ ಇಲ್ಲ, ಹಾಗೆ ಉಳಿದ ಸ್ನೇಹಿತರೆ ನಡೆದೈತಿ. ಸೊ ಇದು ನಮ್ಮ ಹೊಲ ಸ್ನೇಹಿತರೆ. ಹೇಗಿದೆ ಅಂತೇಳಿ ಕಮೆಂಟ್ ಮಾಡಿ ಸ್ನೇಹಿತರೆ. ಚೆನ್ನಾಗಿದೆಯಾ ಬೆಳೆ? ಸೊ ಬೀಜ ಬರುತ್ತೆ ಸ್ನೇಹಿತರೆ, ಸೀಡ್ಸ್. ಆ ಸೀಡ್ಸ್ಗಳನ್ನ ತಂದು ಮಳೆ ಬಂದಾಗ ಏನಪ್ಪ ಅಂತಂದ್ರೆ ಗಳೆ ಹೊಡೆದು ಅಥವಾ ಟ್ರ್ಯಾಕ್ಟ್ರಿಂದ ಇದು ಮಾಡಿ ಬೋದ್ ಹಾಕಿನೂ ಮಾಡ್ಬೋದು. ಬಟ್ ಮಳೆ ಬಂದರೆ ಒಳ್ಳೆ ಬೆಳೆ ಬರುತ್ತೆ ಚೆನ್ನಾಗಿ, ಸೀಡ್ಸ್ ಎಲ್ಲ ನೆಟ್ಟರೆ. ಸೊ ಇದು ಕಪ್ಪು ಮಣ್ಣು ಸ್ನೇಹಿತರೆ, ಇದು ಹತ್ತಿ ಮಣ್ಣು.
ಹತ್ತಿ ಬೆಳೆಗೆ ಫೇಮಸ್ ಸ್ನೇಹಿತರೆ ಇದು. ಹತ್ತಿ ಬೆಳೆಗೆ ಫೇಮಸ್ ನಮ್ಮ ಈ ಒಂದು ಕಪ್ಪು ಮಣ್ಣು. ಇದಕ್ಕೆ ರೇಗೂರು ಮಣ್ಣು ಅಂತಾರೆ, ಕಪ್ಪು ಮಣ್ಣು ಅಂತಾರೆ, ಕಪ್ಪು ಹತ್ತಿ ಮಣ್ಣು ಅಂತಾರೆ ಸ್ನೇಹಿತರೆ. ಸೊ ಅತಿ ಹೆಚ್ಚು ಹತ್ತಿ ಬೆಳೆಯುವ ಒಂದು ಕಂಟ್ರಿ ನಮ್ಮದೇ ಸ್ನೇಹಿತರೆ, ನಮ್ಮ ಭಾರತ. ನಮ್ಮ ದೇಶದಲ್ಲಿ ಏನಪ್ಪ ಅಂತಂದ್ರೆ ಅತಿ ಹೆಚ್ಚು ಹತ್ತಿ ಬೆಳೆಯೋ ರಾಜ್ಯ ಗುಜರಾತು, ಮಹಾರಾಷ್ಟ್ರ, ಎಲ್ಲ ಹರಿಯಾಣ. ನಮ್ಮ ಕರ್ನಾಟಕದಲ್ಲಿ ಕೂಡ ಏನಪ್ಪ ಅಂತಂದ್ರೆ ಹತ್ತಿ ಬೆಳಿತಾರೆ. ನಮ್ಮ ಕರ್ನಾಟಕದಾಗ ಅತಿ ಹೆಚ್ಚು ಹತ್ತಿ ಬೆಳೆಯುವ ಒಂದು ಜಿಲ್ಲೆ ಯಾವುದಪ್ಪ ಅಂತಂದ್ರೆ ಹಾವೇರಿ ಸ್ನೇಹಿತರೆ. ಸೊ ಈ ಒಂದು ಬೆಳೆಗೆ ಏನಪ್ಪ ಅಂತಂದ್ರೆ ಮಳೆ ರಾಜನ ಅವಶ್ಯಕತೆ ಇದೆ ಸ್ನೇಹಿತರೆ. ಮಳೆ ರಾಜ ಬರ್ತಾನೆ ಇಲ್ಲ. ಯಾಕಂದರೆ ವಾಯುಪುತ್ರ ನನ್ನ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ನಾನು ಏನು ತಪ್ಪು ಮಾಡಿದ್ದೀನಿ? ಮುಂದಕ್ಕೆ ಓಡಿಸ್ತಾ ಇದ್ದಾನೆ. ಮಳೆ ಬರೋಕ್ಕೆ ರೆಡಿ ಇದೆ, ಮೋಡ ಆಗುತ್ತೆ, ಎಲ್ಲ ಆಗುತ್ತೆ. ಬಟ್ ಮಳೆ ಬರಲ್ಲ, ಮುಂದ್ಗಡೆ ಹೋಗುತ್ತೆ. 1-2 ನಿಮಿಷ ಬರುತ್ತೆ ಹೋಗುತ್ತೆ. ಹಿಂಗಾದರೆ ನಮ್ಮ ಹತ್ತಿ ಕತೆ ಹೀಗಾಗುತ್ತೆ ನೋಡಿ ಸ್ನೇಹಿತರೆ. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಮಳೆಗೆ ನೋಡಿ ಎಷ್ಟು ಬಿರುಕಾಗಿದೆ ಭೂಮಿ. ಇದಕ್ಕೆ ಮಳೆ ಅವಶ್ಯಕತೆ ಇದೆ. ಸೊ ಫ್ರೆಂಡ್ಸ್, ಇಲ್ಲೇ ನೋಡ್ತಾ ಇದ್ದಾರೆ, ಇಲ್ಲಿ ಎಷ್ಟು ಡಿಫ್ರೆನ್ಸ್ ಇದೆ ನೋಡಿ ಸ್ನೇಹಿತರೆ. ಇಲ್ಲಿ ಈ ಸಾಲಿಗೂ ಮತ್ತು ಈ ಸಾಲಿಗೆ ಒಂದು ಸಾಲು ಗ್ಯಾಪ್ ಆಗಿದೆ ಸ್ನೇಹಿತರೆ. ಈ ಸಾಲು ಅದು ಆ್ಯಕ್ಚುಲಿ ಕನ್ಫ್ಯೂಸ್ ಆಯಿತು ಸ್ನೇಹಿತರೆ. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ಮ ದೇಶ ಅಂದರೆ. ನಾವು ಬೀಜ ಊರಿದ್ವಿ ಅಂತ ಮಾಡಿದ್ವಿ, ಆದರೆ ಈ ಸಾಲಿಗೆ ಬೀಜ ಊರಿಲ್ಲ. ಆಮೇಲೆ ಇದು ಗಿಡ ಬೆಳೆ ಬಂದ ಮೇಲೆ ಗೊತ್ತಾಗಿದೆ. ಕನ್ಫ್ಯೂಸ್ ಐತೆ ಆ್ಯಕ್ಚುಲಿ. ಇದು ಹಚ್ಚೋಕ್ಕೂ ಬರೋದಿಲ್ಲ, ಅದಕ್ಕೂ ಇದಕ್ಕೂ ಭಾಳ ಡಿಫ್ರೆನ್ಸ್ ಆಗುತ್ತೆ ಬೆಳೆಗೆ. ಅದ್ರ ಸಂಬಂಧ ಇದನ್ನ ಇಷ್ಟೇ ಬಿಟ್ಬಿಟ್ಟಿವಿ. ಬೆಳೆ ಎಲ್ಲ ಸಖತ್ತಾಗಿ ಬಂದಿದೆ ಸ್ನೇಹಿತರೆ. ಸೊ ನಾವು ಹೊಲಕ್ಕೆ ಬಂದಾಗ ಸ್ನೇಹಿತರೆ ಈ ಒಂದು ಬಾವಿಯ ನೀರನ್ನು ಕುಡಿತೀವಿ ಸ್ನೇಹಿತರೆ. ಈ ಒಂದು ಬಾವಿಯ ನೀರು ಅತ್ಯಂತ ಶುದ್ಧವಾದ ನೀರು ನಮ್ಮಲ್ಲಿ. ಹೇಗಿದೆ ನೋಡಿ ಸ್ನೇಹಿತರೆ. ನೋಡಿ ಸ್ನೇಹಿತರೆ ಬಾವಿ ಹೇಗಿದೆ. ನಮ್ಮ ದೊಡ್ಡಪ್ಪವ್ರ ಬಾವಿ ಇದು. ಹೊಲ ನಮ್ಮ ಅಲ್ಲೇ ನೋಡಿ ಸ್ನೇಹಿತರೆ, ಹೊಲ ನಮ್ಮದು. ಈ ಹೊಲ ನಮ್ಮ ದೊಡ್ಡಪ್ಪವ್ರದು. ಬಟ್ ಯಾಮಾರು ಏನಾದರೂ ಬಿದ್ದರೆ ಸ್ನೇಹಿತರೆ ನನಗೆ ಈಸು ಬರೋದಿಲ್ಲ. ನಮ್ಮ ಅಜ್ಜಿ ಬೈದಳು, ಆದರೆ ಈಸು ನಾನು ಕಲಿ ಅಂತೇಳಿ ಬೈದಳು. ಬಟ್ ನಾನು ಕಲೀಲಿಲ್ಲ. ಬನ್ನಿ ಸ್ನೇಹಿತರೆ ನೀರು ಕುಡಿಯೋಣ. ಸಕ್ಕತ್ತಾಗಿದೆ ಸ್ನೇಹಿತರೆ. ನೋಡಿ ಫ್ರೆಂಡ್ಸ, ನಮ್ಮ ಹೊಲದ ಬಾಜು ಏನಪ್ಪ ಅಂತಂದ್ರೆ ನಮ್ಮ ದೋಸ್ತ ಇವ. ಏನೋ ನಿನ್ನ ಹೆಸರ? ಹಾಂ, ಹನುಮಂತನು ಕುರಿ ಮೇಯಿಸುತ್ತಿದ್ದಾನೆ. ನೋಡಿ ಹೇಗಿವೆ ಕುರಿಗಳು. ಸೊ ಇದು ಸ್ನೇಹಿತರೆ ಪುಂಡಿ ಪಲ್ಯ ಅಂತಾರೆ ಇದಕ್ಕೆ. ನಾಗರಾಜ್ ಕುಂಡಿ ಪಲ್ಯ ಅಲ್ಲ, ಪುಂಡಿ ಪಲ್ಯ.
ಪುಂಡಿ ಪಲ್ಯನ ಮೈಸ್ತಾ ಇದ್ದಾನೆ ಅವನು. ನೋಡಿ ನೋಡಿ, ಏನು ಇದಕ್ಕೆ ಏನು ರೋಗ ಬಿದ್ದಾನ? ಹಾಂ ಹಾಂ, ಅಟ್ಟೆ ಬಿಟ್ರೆ ಒಯ್ಯಲಾಗ್ಯಾರೇನು? ಹಾಂ, ಯಾರು ನಿಮ್ಮ ಮುತ್ಯಾರ್ದಾನ ಇದು? ಓಹೋ, ಹಬ್ಬ ಹಬ್ಬ ಇವತ್ತು ಹೋಗಿ ಪೂರ ಅಂದ್ರೆ. ಕೊಡ್ಲಿ ಅದಕ್ಕೆ ತಂದಿದಪ್ಪ ಇದು? ಕೊಡ್ಲಿ ಅದಕ್ಕೆ ತಂದಿದೆ? ಕಡ್ಲಾಕ ಏನು ಜಾಲಿ ಗಂಟಿ ಏನಂತಾರೆ ಅದಕ್ಕೆ? ಕೊನಿ. ಓಹೋ, ಮೈಸ್ ದೋಸ್ತ. ಎಷ್ಟನೇ ಸಾಲಿ? 8ನೇ ಇದಿ? ಸ್ನೇಹಿತರೆ ನೋಡಿ ಗಾಳಿ ಯಾವ ಲೆವೆಲ್ ಇದೆ. ಕುರಿ ಶೆಡ್ ಹೊಡೆದಿದ್ದಾರೆ. ಆ ಕುರಿ ಶೆಡ್ಡಿನ ಮೇಲಿನ ಪೂರ ಪತ್ರ ಹಾರು ಹೋಗ್ಯಾವ ನೋಡಿ ಸ್ನೇಹಿತರೆ. ಯಾವ ಲೆವೆಲ್ಗಿರ್ಬೋದು ಗಾಳಿ, ನೀವೇ ಯೋಚನೆ ಮಾಡಿ. ಸೊ ಬಾಯ್ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ ನಮ್ಮ ಚಾನಲ್ನ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಎಲ್ಲರಿಗೂ ಧನ್ಯವಾದಗಳು. ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.